ಸತ್ಯವೇದದ ಕಾಲ ಸಮಯದ ಕುರಿತು ಅನೇಕರಲ್ಲೊಂದು ಸಂಶಯವಿದೆ. ಎಷ್ಟು ವರ್ಷಗಳಲ್ಲಿ ಆದಿಕಾಂಡ ಪುಸ್ತಕದಿಂದ ಮಲಾಕಿ ಪ್ರವಾದನೆಯ ಬಗ್ಗೆ ವರೆಗೆ ಅಥವಾ ಹಳೆ ಒಡಂಬಡಿಕೆ ಕಾಲ ಎಷ್ಟು ವರ್ಷಗಳ ಕಾಲ ಇರುವಂಥ ಒಂದು ಚರಿತ್ರೆ ಎಂಬುದಾಗಿರುವಂಥ ಅನೇಕ ಸಂಶಯ ಅನೇಕರಲ್ಲಿದೆ. ಆ ಸಂಶಯವನ್ನು ಹೋಗಲಾಡಿಸ್ಲಿಕ್ಕಾಗಿ ಆದಿಕಾಂಡ ಪುಸ್ತಕದಿಂದ ಮಲಾಕಿ ಪ್ರವಾದನೆಯವರೆಗೆ ಅಥವಾ ಒಟ್ಟಾಗಿ ಹಳೆ ಒಡಂಬಡಿಕೆಯ ಕಾಲ ಸಮಯ 4000 ವರ್ಷಗಳ ಒಂದು ಕಾಲ ಸಮಯವಾಗಿದೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೆ ಆದಿಕಾಂಡ ಪುಸ್ತಕ 2000 ವರ್ಷಗಳ ಒಂದು ಕಾಲ, 2000 ವರ್ಷಗಳಲ್ಲಿರುವಂಥ ಹಿಸ್ಟ್ರಿ ಚರಿತ್ರೆಯನ್ನು ಒಟ್ಟಾಗಿ ಸೇರಿಸಿ ಸಂಕ್ಷಿಪ್ತವಾಗಿ ಬರೆದಂಥ ಒಂದು ಕಾಲ. ಅದು 2000 ವರ್ಷ ತೆಗೆದುಕೊಳ್ತು. 2000 ವರ್ಷಗಳ ಸ್ಟೋರಿ ಅದು. ಅದೇ ರೀತಿಯಲ್ಲಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಮ್ಗೆ ಗೊತ್ತು, ಆದಾಮನಿಂದ ಅಬ್ರಹಾಮನವರೆಗಿರುವಂಥ ಕಾಲದ ನಂತರ ಅಬ್ರಹಾಮನ ಆರಿಸುವಿಕೆ 12ನೇ ಅಧ್ಯಾಯದಲ್ಲಿ ನಡೀತದೆ. ಅಬ್ರಹಾಮನ ಆರಿಸುವಿಕೆಯಿಂದ 12ನೇ ಅಧ್ಯಾಯದಿಂದ ಮಲಾಕಿ ಪ್ರವಾದನೆ ಪುಸ್ತಕದ ಕೊನೆವರೆಗೆ ಅಥವಾ ಹೊಸ ಒಡಂಬಡಿಕೆಯವರೆಗೆ ಸುಮಾರು 2000 ವರ್ಷಗಳ ಕಾಲ ಅವಧಿ ಆಗಿದೆ. ಹಾಗಾದರೆ ಈ 2000 ವರ್ಷವನ್ನು ಮೊದಲ 2000 ವರ್ಷ ಆದಿಕಾಂಡ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೆ, ಅದಾದ ನಂತರ ಬರುವಂಥ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ಅಥವಾ ಅಬ್ರಹಾಮನ ಸಮಯದಿಂದ ಮಲಾಕಿ ಪ್ರವಾದನೆ ಹೊಸ ಒಡಂಬಡಿಕೆಯ ಆರಂಭದವರೆಗೆ ಇರುವಂಥ 2000 ವರ್ಷಗಳನ್ನು 4 ವಿಭಜಿಸಲಾಗಿದೆ. ಅದರಲ್ಲಿ ಪ್ರಧಾನವಾಗಿ ಮೊದಲ 500 ಆಗಿ 500 ಥರ 500 ಆಗಿ ಅದನ್ನು ವಿಭಜಿಸಲಾಗಿದೆ. ಮೊದಲನೇದಾಗಿ ಅಬ್ರಹಾಮನ ಕಾಲದಿಂದ ನಮ್ಗೆ ಗೊತ್ತು, ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಗುಲಾಮತನದಲ್ಲಿದ್ದರು. ಈ ಗುಲಾಮತನದಿಂದ ಅವರು ಹೊರಬರುವವರೆಗೆ 500 ವರ್ಷ. ಅಬ್ರಹಾಮನ ಕಾಲದಿಂದ ಇಸ್ರಾಯೇಲರು ಐಗುಪ್ತದ ಗುಲಾಮತನದಿಂದ ಹೊರಗಡೆ ಬರುವವರೆಗೆ 500 ವರ್ಷ. ಐಗುಪ್ತದಿಂದ ಗುಲಾಮತನದಿಂದ ಹೊರಗಡೆ ಬಂದ ಇಸ್ರಾಯೇಲರು ದಾವೀದನ ನೇತೃತ್ವದಲ್ಲಿ ಒಂದು ರಾಜ್ಯವನ್ನು ಕಟ್ಟಿದರು. ಆ ಕಟ್ಟುವವರೆಗೆ 500 ವರ್ಷಗಳು ತೆಗೆದುಕೊಳ್ತು. ದಾವೀದನ ನೇತೃತ್ವದಲ್ಲಿ ರಾಜ್ಯವನ್ನು ಕಟ್ಟಿದ ಜನ, ಯೆರೂಸಲೇಮ್ ದೇವಾಲಯ ಎಲ್ಲ ಕಟ್ಟಲ್ಪಡ್ತು. ಅದಾದ ನಂತರ ಅವರ ತಪ್ಪುಗಳ ನಿಮಿತ್ತ ತಿರುಗಿ ಅವರು ಬಾಬೇಲಿಗೆ ಸೆರೆ ಹೋಗ್ತಾರೆ. ಈ ಸೆರೆ ಹೋಗುವವರೆಗೆ ಸುಮಾರು 500 ವರ್ಷಗಳು. ಸೆರೆ ಹೋದ ನಂತರ ಬಾಬಿಲೋನಿಗೆ ಸೆರೆ ಹೋದ ನಂತರ ಈ ಸೆರೆ ಹೋದ ಕಾಲದಿಂದ ಹೊಸ ಒಡಂಬಡಿಕೆಯವರೆಗೆ ಅಥವಾ ಯೇಸು ಸ್ವಾಮಿಯ ಕಾಲದವರೆಗೆ 500 ವರ್ಷಗಳು. ಸೊ ಟೋಟಲಿ ಹಳೆಯ ಒಡಂಬಡಿಕೆ 4000 ವರ್ಷಗಳ ಒಂದು ಚರಿತ್ರೆಯಾಗಿದೆ. ಅದಾದ ನಂತರ ಹೊಸ ಒಡಂಬಡಿಕೆಗೂ ಮಲಾಕಿ ಪ್ರವಾದನೆಗೂ ಮಧ್ಯದಲ್ಲಿ ಒಂದು 400 ವರ್ಷಗಳ ಒಂದು ಕಾಲ ಅಂತರವಿದೆ. ಅಂದರೆ ಅದನ್ನು ನಾವು ಡಾರ್ಕ್ ಪೀರಿಯಡ್ ಅಥವಾ ಕತ್ತಲೆಯ ಸಮಯ, ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಸಂಪರ್ಕಗಳೇ ಇಲ್ಲದ ಹಾಗೆ ಪಾಪವು ಹೆಚ್ಚಾಗಿ ಈ ಒಂದು ಸಂಬಂಧವನ್ನು ಕಳೆದುಕೊಂಡ ರೀತಿಯಲ್ಲಿರುವಂಥ ಒಂದು ಕಾಲವಾದ ಕಾರಣ ಅದನ್ನು ನಾವು ಡಾರ್ಕ್ ಪೀರಿಯಡ್ ಎಂಬುದಾಗಿ ಕರೀತೇವೆ. ಅದಾದ ನಂತರ ನಮ್ಗೆ ಗೊತ್ತು ಹೊಸ ಒಡಂಬಡಿಕೆ ಯೇಸು ಸ್ವಾಮಿಯ ಕಾಲದಿಂದ ನಮ್ಮ ಕಾಲದವರೆಗೆ ಸುಮಾರು ಈಗ 2000 ವರ್ಷಗಳು ಆಗಿದೆ. 2000 ವರ್ಷಗಳು ದಾಟಿದೆ. ಆದ್ದರಿಂದ ಹಳೆ ಒಡಂಬಡಿಕೆಯ ಕಾಲ ಸಮಯ ಮರಿಬೇಡ್ರಿ. 4000 ವರ್ಷಗಳ ಒಂದು ಕಾಲ ಸಮಯವಿದೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.